ಜೆಲ್ಲಿ ಕ್ಯಾಂಡಿ, ಬಾಂಬೆ ಮಿಠಾಯಿ ಮಕ್ಕಳುಗಳಿಗೆ ಇಷ್ಟ ಇಲ್ವಾ ಹೇಳಿ? ನಿಜಕ್ಕೂ ಎಲ್ಲರೂ ಕೂಡ ನಾವು ತಿನ್ನಿಸಿರ್ತೀವಿ. ಆದರೆ ಎಲ್ಲೋ ಒಂದು ಕಡೆಗೆ ಮಕ್ಕಳುಗಳಿಗೆ ಈ ಮುಖಾಂತರ ನಾವು ವಿಷ ಉಣಿಸ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಸಮರ ಸಾರಾಗಿದೆ. ಯಾಕಂದರೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅನ್ನುವಂಥದ್ದು ದೃಢಪಟ್ಟಿದೆ ಅಂತ ಸರ್ಕಾರಗಳ ವಾದ. ಇನ್ನು ಕರ್ನಾಟಕ ಸರ್ಕಾರ ಕೂಡ ಹಿಂದೆ ಬಿದ್ದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತನಿಖೆಯನ್ನು ಶುರು ಇಟ್ಕೊಂಡಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಗೋಬಿ ಮಂಚೂರಿಯನ್ನು ಕೂಡ ಇದರಲ್ಲಿ ಸೇರಿಸಬೇಕು ಅಂತ ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಮಕ್ಕಳಿಗೂ ಇಷ್ಟ, ಹಿರಿಯರಿಗೂ ಅಚ್ಚುಮೆಚ್ಚು ಬಣ್ಣ ಬಣ್ಣದ ಶುಗರ್ ಜೆಲ್ಲಿ ಕ್ಯಾಂಡಿಯನ್ನ ಬಾಯಲ್ಲಿಟ್ಕೊಂಡ್ರೆ ಸಾಕು, ಹೇಳ ಹೆಸರಿಲ್ಲದಂತೆ ಕರಗಿ ಹೋಗುತ್ತೆ. ಮಕ್ಕಳ ಪ್ರೀತಿಯ ಜೆಲ್ಲಿ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಆತಂಕವನ್ನ ಮೂಡಿಸಿದೆ. ಜೆಲ್ಲಿ ಕ್ಯಾಂಡಿಯಲ್ಲಿ ಇದೆಯಾ ಕ್ಯಾನ್ಸರ್ ಕಾರಕ ಅಂಶ? ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಶುಗರ್ ಜೆಲ್ಲಿ ಕ್ಯಾಂಡಿ? ಸಾಲು ಸಾಲು ದೂರುಗಳು, ಆಸೆಪಟ್ಟು ಹಠಕ್ಕೆ ಬಿದ್ದು ಮಕ್ಕಳು ಕೇಳೋ ಶುಗರ್ ಜೆಲ್ಲಿ ಕ್ಯಾಂಡಿ ಬಗ್ಗೆ ಸರಣಿ ದೂರುಗಳು ಬರ್ತಿದ್ವು. ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಅದೇನೆಂದ್ರೆ, ಎಲ್ಲ ಜಿಲ್ಲೆಗಳಿಂದ ಶುಗರ್ ಜೆಲ್ಲಿ ಕ್ಯಾಂಡಿಗಳ ಮಾದರಿ ಸಂಗ್ರಹಿಸುತ್ತಿದೆ. ತಲಾ 5 ಕಾನೂನಾತ್ಮಕ ಮಾದರಿ ಸಂಗ್ರಹಿಸಿ ಸರ್ಕಾರಿ ಆಹಾರ ಪ್ರಯೋಗಾಲಯಗಳಿಗೆ ಕಳುಹಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲೂ ರೋಡ್ ಮೈನ್ ಬಿ ಅಂಶ ಇರುವುದು ಬಯಲಾದ್ರೆ ಎಲ್ಲಿಯೂ ಶುಗರ್ ಜೆಲ್ಲಿ ಕ್ಯಾಂಡಿ ಸೇರಿ ಬಣ್ಣದ ಕ್ಯಾಂಡಿಗಳು ಬ್ಯಾನ್ ಆಗಲಿದೆ. ಮಕ್ಕಳಿಗೆ ಅದು ಅಟ್ರಾಕ್ಟಿವ್ ಕಲರ್ ಆದಾಗ ಅದನ್ನ ತಗೊಂಡು ತಿನ್ನೋದಕ್ಕೆ ಇನ್ನೂ ಟೆಂಪ್ಟೇಷನ್ ಆಗುತ್ತೆ. ಅದರಿಂದ ಈ ಬ್ರೈಟ್ ರೆಡ್ ಕಲರ್ ಡೈನ ಯೂಸ್ ಮಾಡ್ತಾರೆ. ರೋಡಮಿನ್ ಬಿ ಅನ್ನೋ ಒಂದು ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಇರುತ್ತೆ. ಈ ಸಬ್ಸ್ಟೆನ್ಸ್ನ ಪದೇ ಪದೇ ಸೇವಿಸಿದಾಗ ಕ್ಯಾನ್ಸರ್ ಬರುವ ಚಾನ್ಸಸ್ ಹೆಚ್ಚಾಗುತ್ತೆ ಮಕ್ಕಳಲ್ಲಿ. ಜೆಲ್ಲಿ ಕ್ಯಾಂಡಿ ಜೊತೆಗೆ ಬ್ಯಾನ್ ಆಗುತ್ತಾ ಬಾಂಬೆ ಮಿಠಾಯಿ? ಅಷ್ಟಕ್ಕೂ ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣವೇ ತಮಿಳುನಾಡು, ಗೋವಾ ಮತ್ತು ಪುದುಚೇರಿ ಸರ್ಕಾರಗಳು ತೆಗೆದುಕೊಂಡಂತ ಕ್ರಮಗಳು. ಈಗಾಗಲೇ ಪುದುಚೇರಿ, ತಮಿಳುನಾಡು ಸರ್ಕಾರಗಳು ಕಾಟನ್ ಕ್ಯಾಂಡಿ ಉತ್ಪಾದನೆ ಮತ್ತು ಮಾರಾಟವನ್ನ ನಿಷೇಧಿಸುವುದಕ್ಕೆ ಮುಂದಾಗಿದೆ. ಆಂಧ್ರ ಸರ್ಕಾರ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ತಪಾಸಣೆಗೆ ಮುಂದಾಗಿದೆ. ತೆಲಂಗಾಣದ ಜಾತ್ರೆಯೊಂದರಲ್ಲಿ ಸಂಗ್ರಹಿಸಿದ ಕಾಟನ್ ಕ್ಯಾಂಡಿಯಲ್ಲೂ ರೋಡ್ ಮೈನ್ ಬಿ ಇರೋದು ಪತ್ತೆಯಾಗಿದೆ. ಅತ್ತ ಗೋವಾದ ಮಾಪುಸಾದಲ್ಲಿ ಗೋಬಿ ಮಂಚೂರಿ ಮಾರಾಟಕ್ಕೆ ನಿಷೇಧಿಸಲಾಗಿದೆ. ನಿಯಮ ಮೀರಿ ನಡೆದುಕೊಂಡ್ರೆ ಭಾರಿ ಮೊತ್ತದಲ್ಲಿ ದಂಡ ವಿಧಿಸುವುದಾಗಿ ಆದೇಶ ಹೊರಡಿಸಲಾಗಿದೆ. ಅಷ್ಟಕ್ಕೂ ಶುಗರ್ ಜೆಲ್ಲಿ ಕ್ಯಾಂಡಿ ಮತ್ತು ಬಾಂಬೆ ಮಿಠಾಯಿಯಲ್ಲಿ ಇರೋದಾದ್ರೂ ಏನು ಅಂತ ನೋಡೋದಾದ್ರೆ, ಎಲ್ಲಾ ರೀತಿಯ ಕ್ಯಾಂಡಿಯಲ್ಲಿ ಬಳಸುವಂತಹ ಬಣ್ಣವು ರೋಡ್ ಮೈನ್ ಬಿ ಅಂಶವಾಗಿರುತ್ತೆ. ರೋಡ್ ಮೈನ್ ಬಿ ಅಂಶ ಹೆಚ್ಚಾಗಿ ಜವಳಿ ಉದ್ಯಮದಲ್ಲಿ ಬಳಸಲಾಗುತ್ತೆ. ರೋಡ್ ಮೈನ್ ಬಿ ಅಂಶ ಆಹಾರಕ್ಕೆ ಸೇರಿಸಿದಾಗ ಬಣ್ಣವನ್ನ ಹೆಚ್ಚಿಸುತ್ತೆ. ಇದು ಕ್ಯಾಂಡಿ ಮೂಲಕ ನಮ್ಮ ದೇಹವನ್ನ ಪ್ರವೇಶಿಸಿದ್ರೆ ದೇಹಕ್ಕೆ ಹಾನಿಯಾಗುತ್ತೆ. ದೀರ್ಘಕಾಲದವರೆಗೆ ಸೇವಿಸುವುದರಿಂದ ಕ್ಯಾನ್ಸರ್ ಉಂಟಾಗುತ್ತಂತೆ. ಜೆಲ್ಲಿ ಜೊತೆ ಕಾಟನ್ ಕ್ಯಾಂಡಿ, ಬಾಂಬೆ ಮಿಠಾಯಿಗಳಿಗೆ ಬಣ್ಣ ನೀಡಲು ರೋಡ್ ಮೈನ್ ಬಿ ಅಂಶವನ್ನ ಬಳಕೆ ಮಾಡಲಾಗ್ತದೆ. ಹೀಗಾಗಿ ಆರೋಗ್ಯ ಸಮಸ್ಯೆಯನ್ನು ತಡೆಗಟ್ಟುವುದಕ್ಕೆ ಎಲ್ಲಾ ರೀತಿಯ ಕ್ಯಾಂಡಿಗಳನ್ನ ನಿಷೇಧ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಈ ಕಾಟನ್ ಕ್ಯಾಂಡಿಯನ್ನು ಅವರು ಪರಿಶೀಲಿಸಿ ಅದರಲ್ಲಿ ರೋಡಮಿನ್ ಬಿ ಅಂತ ಒಂದು ಪದಾರ್ಥ ಇದೆ, ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಅನ್ನು ಕಂಡುಹಿಡಿದು ಅದರಿಂದ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇದನ್ನ ಪರಿಶೀಲನೆಗೆ ತಗೊಂಡು ಇದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಏನೇ ಹೇಳಿ, ಬಾಂಬೆ ಮಿಠಾಯಿ ಮಕ್ಕಳ ಅಚ್ಚುಮೆಚ್ಚಿನ ತಿಂಡಿ. ಆದ್ರೆ ಇದೇ ತಿಂಡಿ ತಯಾರಿಕೆಗೆ ಬಳಕೆ ಆಗ್ತಾ ಇರುವಂತಹ ರೋಡ್ ಮೈನ್ ಬಿ ಭಯಪಡಿಸುವಂತೆ ಮಾಡಿದೆ. ರಾಜ್ಯದಲ್ಲಿ ಶುಗರ್ ಜೆಲ್ಲಿ ಕ್ಯಾಂಡಿ ಮಾದರಿಗಳನ್ನ ಲ್ಯಾಬ್ಗೆ ರವಾನಿಸಲಾಗುತ್ತಿದ್ದು, ವರದಿ ಬಂದ ಬಳಿಕವೇ ಇದರ ಅಳಿವು ಉಳಿವಿನ ನಿರ್ಧಾರ ಆಗಲಿದೆ. ಬ್ಯೂರೋ ರಿಪೋರ್ಟ್, TV9.